ಏನ್ರಿ ಇದು? ಈಗ ತಾನೇ ಊಟ ಮಾಡಿದೀರಾ, ಸ್ವಲ್ಪ ತಾಂಬೂಲ ಹಾಕೊಳ್ಳೋದಕ್ಕೂ ನಿಮ್ಗೆ ಪುರ್ಸತ್ತಿರ್ಬಾರ್ದಾ? ನಿಮ್ ದುಡಿಮೆಗೆ ಈ ಪರಿಶ್ರಮ ಪಟ್ರೆ ನಿಮ್ ಆರೋಗ್ಯದ ಗತಿ ಏನು ಅಂತ ಸ್ವಲ್ಪ ಯೋಚನೆ ಮಾಡಿ. ಆರೋಗ್ಯದ ಕಡೆ ಗಮನ ಕೊಡ್ತಾ ಹೋದ್ರೆ ಆಫೀಸ್ನ ಕೆಲಸ ಮುಗಿಯೋದು ಯಾವಾಗ ಹೇಳು? ಅದು ಸಾಲದು ಅಂತ ಇವತ್ತು ತಿಂಗಳ ಕೊನೆ ದಿನ ಎಲ್ಲ ರಿಜಿಸ್ಟರ್ಗಳನ್ನ ನಾನೇ ರೆಡಿ ಮಾಡಬೇಕು. ಅದು ಸಾಲದು ಅಂತ ಕೆಲಸಗಾರರ ಸ್ಯಾಲ್ರಿ ಸ್ಲಿಪ್ನ ನಾನೇ ರೆಡಿ ಮಾಡಬೇಕು ಕಣೆ. ಇಷ್ಟೆಲ್ಲ ಕೆಲಸ ಇರುವಾಗ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಆಫೀಸ್ಗೆ ಹೋಗೋದ್ರಲ್ಲಿ ನನಗೆ ತಾನೇ ಒಳ್ಳೇದು. ಆಫೀಸು 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 ಆಫೀಸ್ ಅನ್ ಬರ್ದಲ್ಲಿ ಕಟ್ಕೊಂಡು ನಿಂತ ಯೋಗ ಕ್ಷೇಮ ಕೂಡ ನಿಮಗೆ ನೆನಪಿಗೆ ಬರೋದಿಲ್ಲ ಅಲ್ಲ? ಅಬ್ಬಬ್ಬಾ ಛಾಯಾ, ಯಾಕೆ ಇವತ್ತು ಇಷ್ಟೊಂದು ಕೋಪ? ಈ ಮನೆಯಲ್ಲಿ ನಿನಗೆ ಕೊರತೆ ಆದ್ರೂ ಏನೇ ಆಗಿದೆ? ಆತ ಇನ್ನೇನ್ರಿ? ಅಲ್ಲ ರೀ, ನನ್ನ ಮದುವೆ ಆಗಿ ಎಷ್ಟು ತಿಂಗಳಾಯ್ತು? ಒಂದು 6-7 ತಿಂಗಳಾಗಿರ್ಬೋದು ಕಣೆ. ಸಾಕ? ಈ 6-7 ತಿಂಗಳಲ್ಲಿ ನನ್ನ ಎಷ್ಟು ಸಲ ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ? ಈ ಹೆಣ್ಮಕ್ಳು ಬಾಧೆನೇ ಇದು ಕಣ್ರಪ್ಪ. ಒಂದು 2-3 ಸಲ ಕರ್ಕೊಂಡು ಹೋಗಿರ್ಬೋದು ಕಣೆ. ಸಾಕ? ಅಲ್ಲ ರೀ, ಈ ಮನೇಲಿ ನಾನೊಬ್ಳು ಹೇಗ್ರಿ ಕಾಲ ಕಳಿಬೇಕು? ನಿಮ್ ಜೊತೆ ಕೂತ್ಕೊಂಡು ಪ್ರೀತಿಯಿಂದ 4 ಸರಸ ಸಲ್ಲಾಪದ ಮಾತುಗಳು ಆಡೋಣ ಅಂದ್ರೆ ಅದಕ್ಕೂ ಪುರ್ಸೋ ಸಿಗ್ತಾ ಇಲ್ಲ. ಈ ತರ ಜೀವನ ಮಾಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ? ಛಾಯಾ, ಈಗ ನಿನ್ನ ಕೋಪ ಏನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಯ್ತು. ನೋಡು, ಸಂಜೆ ಬೇಗ ಬಂದ ತಕ್ಷಣ ನೀನು ಹೇಳಿದ ಸಿನಿಮಾಗೆ ಕರ್ಕೊಂಡು ಹೋಗ್ತೀನಿ. ಈಗ ಸಂತೋಷ ತಾನೆ? ಹೌದಾ? ನಿಜವಾಗ್ಲೂ? ಎಸ್ ಮೈ ಡಾರ್ಲಿಂಗ್. ನೋಡಿ ಅದ್ಭುತ ಹಾಳಾಗೋದೆ ನಿನ್ನ ನೋಡುತ್ತಾ ಗೊತ್ತೆ ಯಾರು